ದೋಸೆ ಹಿಟ್ಟಿಗೆ ಬೇಕಾಗಿರೋ ಸಾಮಗ್ರಿಗಳು ಯಾವುದಾದ್ರೂ ಒಂದು ಕಪ್ಪಲ್ಲಿ 1 ಕಪ್ ಉದ್ದಿನ ಬೇಳೆ ತಗೊಳ್ಳೋದು. ಅದರಲ್ಲಿ ಒಂದು ಅರ್ಧ ಕಪ್ಪು ತೊಗರಿ ಬೇಳೆ ಮತ್ತೆ ಒಂದು ಅರ್ಧ ಕಪ್ಪು ಕಡಲೆಬೇಳೆ. ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿ ಒಂದು ಅಂದಾಜು ಮೇಲೆ ಒಂದು ಹಿಡಿ ಅಥವಾ 1.5 ಹಿಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲಿಂದ ಸ್ವಲ್ಪ ಒಂದು 4 ಕಾಳು ಅಥವಾ ಒಂದು ಕೈಯಲ್ಲಿ ಹಿಡಿಯಾಗೋಷ್ಟು ಮೆಂತ್ಯ, ಇಷ್ಟನ್ನು ಹಾಕೊಂಡು ನೆನೆಸ್ಕೋಬೇಕು. ಮತ್ತೆ ಯಾವ ಕಪ್ಪಲ್ಲಿ ಉದ್ದಿನ ಬೇಳೆ ತಗೊಂಡಿರ್ತೀವಲ್ವ ಅದೇ ಕಪ್ಪಲ್ಲಿ 3ರಷ್ಟು ಅಕ್ಕಿ, ಅದು ರೇಷನ್ ಅಕ್ಕಿ ಆದ್ರೆ ಚೆನ್ನಾಗಿರುತ್ತೆ. ರೇಷನ್ ಅಕ್ಕಿ ಇಲ್ಲ ಅಂತಂದ್ರೆ ಮಾಮೂಲಿ ಹೈಯರ್ ಅಕ್ಕಿನೋ ಅಥವಾ ಬೇರೆ ಯಾವ್ದಾದ್ರು ಅಕ್ಕಿ ತಗೊಂಡು ಅದರೊಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಅಕ್ಕಿ ಮಾಡ್ಕೊಂಡು ಅಕ್ಕಿ ಮಾತ್ರ ನೋಡ್ಕೊಂಡು ಹಾಕೋಬೇಕು, ಯಾವುದೇ ಕಲ್ಲು ಗಿಲ್ಲು ಏನು ಇಲ್ಲದೆ ಇದ್ದಾಗ ಚೆನ್ನಾಗಿರುತ್ತೆ. ರೇಷನ್ ಅಕ್ಕಿ ಆದ್ರೆ ಒಳ್ಳೆ ಬ್ರೆಡ್ ಇದ್ದಂಗೆ ಇರುತ್ತೆ. ದೋಸೆ ಕೂಡ 1ಕ್ಕೆ 3ರಷ್ಟು ಹಾಕೊಬೇಕು ಅಕ್ಕಿನ. ತೊಗರಿಬೇಳೆ ಕಡಲೆಬೇಳೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಒದಗುತ್ತೆ. ಮತ್ತು ದೋಸೆನೂ ಚೆನ್ನಾಗಿ ಹೇಳುತ್ತೆ, ಸ್ಟಫಿಯಾಗಿ ಬ್ರೆಡ್ ಥರನೇ ಇರುತ್ತೆ. ಮತ್ತು ಚೆನ್ನಾಗಿ ಇದನ್ನ ಒಂದು 3 ಗಂಟೆ ಹೊತ್ತು ನೆನೆಸ್ಬಿಡ್ಬೇಕು. ಅಥವಾ ನೆನೆಸೋವಾಗ ನಮಗೆ ಹೆಂಗೆ ಅಂತಂದ್ರೆ ರಾತ್ರಿ ಏನಾದರೂ ಹಾಕೊಂಡ್ಬಿಟ್ರೆ ಬೆಳಗ್ಗೆಗೆ ರುಬ್ಕೊಳ್ಳೋಕೆ ಈಸಿ ಇರುತ್ತೆ. ಅಥವಾ ಬೆಳಗ್ಗೆ ಹಾಕಿದ್ರೆ ಸಾಯಂಕಾಲ ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀರು ಇದು ಮುಳುಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬೇಕು, ಯಾಕೆಂದರೆ ಉದ್ದಿನ ಬೇಳೆ ಚೆನ್ನಾಗಿ ಉಬ್ಬುತ್ತೆ. ಹಾಗಾಗಿ ಚೆನ್ನಾಗಿ ಅದು ಮುಳುಗೋಷ್ಟು ಇಟ್ಬಿಟ್ರೆ ಅದು ಚೆನ್ನಾಗಿ ಒಂದು 3 ಅವರ್ಸ್ ನೆನ್ಬಿಟ್ಮೇಲೆ ಗ್ರೈಂಡ್ರಿಗಾದ್ರೂ ಹಾಕೋಬೋದು, ಮಿಕ್ಸಿಗಾದ್ರೂ ಹಾಕೋಬೋದು. ಮಿಕ್ಸಿಗೆ ಹಾಕೊಳ್ಳೋವಾಗ ನೋಡ್ಕೊಂಡು ಹಾಕೋಬೇಕು, ಅಕ್ಕಿ ಎಲ್ಲ ನೆಂದಿದ್ರೆ ಮಾತ್ರ ಹಾಕೋಬೇಕು, ಇಲ್ಲ ಮಿಕ್ಸಿ ಜಾರು ಹಾಳಾಗುತ್ತೆ. ಗ್ರೈಂಡ್ರಿಗಾದ್ರೆ ಚಿಂತೆ ಇಲ್ಲ. ಸೊ ಇದಿಷ್ಟು ಮಾಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ.